ನೀವು ಇದೊಂದು ವಿಡಿಯೋ ನೋಡಿದ್ರೆ ಸಾಕು, ನಿಮಗೆ ಟ್ರೇಡಿಂಗ್ನ ಹೇಗೆ ಶುರು ಮಾಡಬೇಕು, ಹೇಗೆ ಪ್ರಾಫಿಟೇಬಲ್ ಆಗಬೇಕು, ಕಂಪ್ಲೀಟ್ ಪ್ರಾಸೆಸ್ ಮತ್ತು ರೋಡ್ ಮ್ಯಾಪ್ ನಿಮಗಿದು ಒಂದೇ ವಿಡಿಯೋದಲ್ಲಿ ಸಿಗುತ್ತೆ. ಬಟ್ ಬಿಫೋರ್ ಸ್ಟಾರ್ಟಿಂಗ್ ಆ ವಿಡಿಯೋ, ನಿಮಗೇನಾದರೂ ಅಡ್ವಾನ್ಸ್ ಆಪ್ಷನ್ ಚೈನ್ನ ಕಲಿಬೇಕು ಅಂದರೆ ಕೆಳಗಡೆ ಬರೋ ನಂಬರ್ಗೆ ವಾಟ್ಸ್ಯಾಪ್ ಮಾಡಿ ಆ್ಯಂಡ್ ಜಾಯಿನ್ ದ ಕೋರ್ಸ್. ಬಿಕಾಸ್ 30 ಡೇಸ್ನಲ್ಲಿ ಯೂಸಿಂಗ್ ಆಪ್ಷನ್ ಚೈನ್ ಮಾತ್ರ ನಿಮಗೆ ಇಂಟ್ರಾಡೇ, ಸ್ವಿಂಗ್, ಫ್ಯೂಚರ್ಸ್, ಆಪ್ಷನ್ಸ್ ಎಲ್ಲ ಥರ ಟ್ರೇಡಿಂಗ್ ಕೂಡ ಕಲಿಬೋದು. ಯಾವುದೇ ಥರ ಪ್ರೈಸ್ ಆ್ಯಕ್ಷನ್, ಇಂಡಿಕೇಟರ್ಸ್, ಯಾವುದೇ ಥರ ಕ್ಯಾಂಡಲ್ಸ್ಟಿಕ್ ನೋಡುವಂಥ ಅವಶ್ಯಕತೆ ಇಲ್ಲ, ಯಾವುದೇ ಥರ ಗ್ಲೋಬಲ್ ಮಾರ್ಕೆಟ್ ನೋಡುವಂಥ ಅವಶ್ಯಕತೆ ಇಲ್ಲ, ಯಾವುದೇ ಥರ ನ್ಯೂಸ್ ಕೂಡ ನೋಡುವಂಥ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ಮಾರ್ಕೆಟಲ್ಲಿ ಇಡೀ ದಿವಸ ಕೂತ್ಕೊಂಡು ಟ್ರೇಡ್ ಮಾಡುವಂಥ ಅವಶ್ಯಕತೆ ಕೂಡ ಇಲ್ಲ. ನಿಮಗೆ ಬರೀ ಒಂದು ಆಪ್ಷನ್ ಚೈನ್ ಕಲ್ತು ನೀವು ಟ್ರೇಡ್ ಆರಾಮಾಗಿ ಮಾಡ್ಬೋದು. ಬರೀ 11 ಗಂಟೆ ಒಳಗಡೆ, ಸಮ್ಟೈಮ್ಸ್ ಇವನ್ 10:30ಗೆ ಮುಗಿದೋಗುತ್ತೆ, ನಿಮ್ಮ ಟ್ರೇಡ್ ಕಂಪ್ಲೀಟ್ ಆಗೋಗುತ್ತೆ. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಆಪ್ಷನ್ ಚೈನ್. ನಿಮಗೂ ಕಲಿಬೇಕಾ? ವಾಟ್ಸ್ಯಾಪ್ ನಂಬರ್ ಕೆಳಗಡೆ ಇದೆ, ಕೈಂಡ್ಲಿ ಮೆಸೇಜ್ ಆ್ಯಂಡ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಐ ಹೋಪ್ ನಿಮಗಿಲ್ಲಿ ಸ್ಕ್ರೀನ್ ಕಾಣಿಸ್ತಿದೆ ಅಂತ, ರೈಟ್? ಸೊ ಇಲ್ಲಿ ನಾವು ಕಂಪ್ಲೀಟಾಗಿ ಇವತ್ತು ಡಿಸ್ಕಸ್ ಮಾಡೋಣ ಒಂದು ಕಂಪ್ಲೀಟ್ ರೋಡ್ ಮ್ಯಾಪ್ ದಟ್ ಟ್ರೇಡಿಂಗ್ನ ನಾವು ಯಾವ ರೀತಿ ಶುರು ಮಾಡಬೇಕು, ಯಾವ ರೀತಿ ನಾವು ಇದನ್ನು ಅರ್ಥ ಮಾಡ್ಕೊಬೇಕು, ರೈಟ್? ಒಂದು ಪ್ರಾಸೆಸ್ಸಿಂದ ಆ್ಯಸ್ ಅ ಬಿಗಿನರ್ ನಮಗೆ ಹೇಗೆ ಶುರು ಮಾಡಬೇಕು, ರೈಟ್? ಇದೆಲ್ಲನೂ ಕೂಡ ಇವತ್ತು ನಾವು ಡಿಸ್ಕಸ್ ಮಾಡೋಣ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ರೋಡ್ ಮ್ಯಾಪ್. ನಾವು ಎಷ್ಟೊಂದು ಜನಕ್ಕೆ ಟ್ರೇಡರ್ ಆಗಬೇಕಂತ ಇಷ್ಟ ಇರುತ್ತೆ. ಮೆನಿ ಪೀಪಲ್ ವಾಂಟ್ ಟು ಬಿಕಮ್ ಅ ಟ್ರೇಡರ್. ಎಷ್ಟೊಂದು ಜನಕ್ಕೆ ಟ್ರೇಡಿಂಗ್ ಶುರು ಮಾಡ್ತಾರೆ ಯೂಟ್ಯೂಬ್ ಚಾನಲಿಂದ, ಅಲ್ಲಿ ಇಲ್ಲಿ ಗೊತ್ತಾಗುತ್ತೆ, ಇನ್ಸ್ಟಾಗ್ರಾಮಲ್ಲಿ ಆಲ್ ದೀಸ್ ಥಿಂಗ್ಸ್ ನಾವು ಮಾಡೋ ವೀಡಿಯೋಸಿಂದ ಜನಕ್ಕೆ ಪಬ್ಲಿಸಿಟಿ ಗೊತ್ತಾಗುತ್ತೆ ಆ್ಯಂಡ್ ದೇ ವಾಂಟ್ ಟು ಸ್ಟಾರ್ಟ್ ಲೈಕ್ ದ್ಯಾಟ್. ಗುಡ್. ಟ್ರೇಡಿಂಗ್ ಬಗ್ಗೆ ನಿಮ್ಗೆ ಆ ಥರ ತಿಳ್ಕೊಂಡಿದ್ದಾರೆ, ದಟ್ ಇಸ್ ಫೈನ್. ಆ್ಯಕ್ಚುಯಲ್ ಪ್ರಾಸೆಸ್ ಏನು, ಹೇಗೆ ಟ್ರೇಡಿಂಗ್ನ ಶುರು ಮಾಡಬೇಕು, ನಾವು ಇದನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಓಕೆ, ಸೊ ಫಸ್ಟ್ ರೋಡ್ ಮ್ಯಾಪ್ ಬಗ್ಗೆ ಮಾತಾಡಿದಾಗ ಫಸ್ಟ್ ಸ್ಟೆಪ್ ಏನಿದೆ ಸರ್, ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್ ಆಫ್ ದ ಸ್ಟಾಕ್ ಮಾರ್ಕೆಟ್, ಲೈಕ್ ಲಿಟ್ರಲ್ ಬೇಸಿಕ್ಸ್. ನಾನು ಬೇಸಿಕ್ಸ್ ಆಫ್ ದ ಟ್ರೇಡಿಂಗ್ ಹೇಳ್ತಿಲ್ಲ, ಬೇಸಿಕ್ಸ್ ಆಫ್ ದ ಸ್ಟಾಕ್ ಮಾರ್ಕೆಟ್ ಹೇಳ್ತಿದ್ದೀನಿ ನಾನು. ಸ್ಟಾಕ್ ಮಾರ್ಕೆಟಿನ ಬೇಸಿಕ್ಸ್. ನಾವು ವಾಟ್ ಯು ಮೀನ್ ಬೈ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್? ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಅಂದರೆ ನೀವು ಇಲ್ಲಿ ಫಸ್ಟು ಕಲಿಬೇಕು ಸಿಂಪಲ್ ಸ್ಟಾಕ್ಸ್ ಬಗ್ಗೆ. ಸ್ಟಾಕ್ಸ್ನ ಯಾವ ರೀತಿ ನಾವು ಇನ್ವೆಸ್ಟ್ ಮಾಡಬೇಕು, ಒಂದು ಸ್ಟಾಕ್ನ ನಾವು ಬೈ ಮಾಡಬೇಕು ಅಥವಾ ಸೆಲ್ ಮಾಡಬೇಕು ಅಂದರೆ ನಾವು ಏನೇನು ಫ್ಯಾಕ್ಟರ್ಸ್ನ ನೋಡಬೇಕು. ಸೊ ದ್ಯಾಟ್ ಈಸ್ ದಿಸ್ ವಾಟ್ ಐಮ್ ಟಾಕಿಂಗ್ ಅಬೌಟ್. ಇದನ್ನು ಫಂಡಮೆಂಟಲ್ ಅಂತ ಕೂಡ ಹೇಳ್ತಾರೆ. ಫಂಡಮೆಂಟಲ್ ಅನಾಲಿಸಿಸ್. ಓಕೆ, ಫರ್ಗಿವ್ ಮೈ ಹ್ಯಾಂಡ್ ರೈಟಿಂಗ್. ಓಕೆ, ಬಿಕಾಸ್ ಹ್ಯಾಂಡ್ ರೈಟಿಂಗ್ ನೋಡಿ ನನಗೆ ಡಾಕ್ಟರ್ ಆಗಬೇಕಿತ್ತು, ಬೈ ಮಿಸ್ಟೇಕ್ ನಾನು ಟ್ರೇಡರ್ ಆಗಿಬಿಟ್ಟಿದ್ದೀನಿ. ಸೊ ಬಟ್ ಸ್ಟಿಲ್ ಎನಿವೇಸ್, ಸೊ ಸ್ಟಾಕ್ಸ್ ಬಗ್ಗೆ ನಾವು ಕಲಿಬೇಕು, ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಕಲಿಬೇಕು. ಸೊ ಫಂಡಮೆಂಟಲ್ ಅನಾಲಿಸಿಸಲ್ಲಿ ನಿಮಗೆ ಬ್ಯಾಲೆನ್ಸ್ ಶೀಟ್ ಬರುತ್ತೆ, ಕ್ಯಾಶ್ ಫ್ಲೋಸ್ ಬರುತ್ತೆ, ಆರ್ ಎಲ್ಸ್ ಯು ವಿಲ್ ಆಲ್ಸೋ ಗೆಟ್ ಅ ಲಾಟ್ ಆಫ್ ವಾಟ್ ಯು ಸೇ ಮೆನಿ ಫೈನಾನ್ಷಿಯಲ್ ಸ್ಟೇಟ್ಸ್ಮೆಂಟ್ಸ್ ನಿಮಗೆ ಸಿಗುತ್ತೆ, ನಿಮಗೆ ರೇಷಿಯೋಸ್ ಸಿಗುತ್ತೆ, ಯು ವಿಲ್ ಗೆಟ್ ಆಲ್ ದ ಪಿಯರ್ ಕಂಪ್ಯಾರಿಸನ್ಸ್, ಎವ್ರಿಥಿಂಗ್. ಈ ಥರ ನಿಮಗೆ ಟಾಪಿಕ್ಸ್ ಕವರ್ ಆಗುತ್ತೆ ಇಲ್ಲಿ. ಸೊ ಸ್ಟಾಕ್ ಬಗ್ಗೆ ಕಲಿಬೇಕು ನಿಮ್ಗೆ ಇಲ್ಲಿ. ಲಾರ್ಜ್ ಕ್ಯಾಪ್ ಅಂದ್ರೇನು, ಮಿಡ್ ಕ್ಯಾಪ್ ಅಂದ್ರೇನು, ಆಲ್ ದೀಸ್ ಥಿಂಗ್ಸ್. ಇದನ್ನು ನಿಮಗೆ ಒಂದು ಬೇಸಿಕ್ ಫೌಂಡೇಶನ್ ಕ್ರಿಯೇಟ್ ಆಗುತ್ತೆ ಟು ಅಂಡರ್ಸ್ಟ್ಯಾಂಡ್ ಹೌ ದ ಸ್ಟಾಕ್ ಮಾರ್ಕೆಟ್ ಆ್ಯಕ್ಚುಲಿ ರನ್ಸ್. IPOs ಬಗ್ಗೆ ತಿಳ್ಕೊಳೋದಾಗಿರ್ಬೋದು, ETF ಬಗ್ಗೆ ತಿಳ್ಕೊಳೋದಾಗಿರ್ಬೋದು, ಇದೆಲ್ಲ ಇಲ್ಲಿ ಬರ್ಬಿಡೋಣ. ಓಕೆ, ಸ್ಟಾಕ್ಸ್ ಬಗ್ಗೆ ಮಾತಾಡಿದ್ರಿ, IPO ಬಗ್ಗೆ ತಿಳ್ಕೊಳೋದಾಗಿರ್ಬೋದು, ಅಥವಾ ETF ಬಗ್ಗೆ ತಿಳ್ಕೊಳೋದಾಗಿರ್ಬೋದು, ಅಥವಾ ನಿಮಗೆ SIPs ಬಗ್ಗೆ ತಿಳ್ಕೊಳೋದಾಗಿರ್ಬೋದು, ನಾರ್ಮಲ್ ಫಂಡಮೆಂಟಲ್ ಅನಾಲಿಸಿಸ್. ಇದೆಲ್ಲ ಬೇಸಿಕ್ಸ್ ಆಫ್ ದ ಮಾರ್ಕೆಟ್ ಆಗೋಗುತ್ತೆ, ಬೇಸಿಕ್ಸ್. ಓಕೆ, ನಿಮಗೆ ಇಫ್ ಯು ವಾಂಟ್ ಟು ಇವನ್ ಬರೀ ಒಂದು ಬುಕ್ಕಿಂದ ಕಲ್ತ್ಕೊಂಡ್ರೆ ಬುಕ್ಸ್ ಕೂಡ ಅವೈಲೇಬಲ್ ಇದೆ ಸರ್. ಓಕೆ, ದೇರ್ ಆರ್ ಆಲ್ಸೋ ಅವೈಲೇಬಲ್ ಬುಕ್ಸ್ ಫಾರ್ ಇಟ್. ನಿಮಗೆ ಇಲ್ಲೊಂದು ಫೋಟೋ ಹಾಕಿದ್ದೀನಿ, ಈ ಬುಕ್ಸ್ ಕೂಡ ನೀವು ಓದ್ಬೋದು. ತುಂಬ ಬಿಗಿನರ್ ಆಗಿದ್ದರೆ, ನೀವು ಬಹಳ ಬಿಗಿನರ್ ಆಗಿದ್ದರೆ, ದೀಸ್ ಆರ್ ದ ಥಿಂಗ್ಸ್ ವಾಟ್ ಯು ಹ್ಯಾವ್ ಟು ಫಸ್ಟ್ ಅಟೆಂಪ್ಟ್ ಟು ಲರ್ನ್. ನಾವು ಇದನ್ನು ಎಲ್ಲಿ ಕಲಿಯೋದು ಸರ್? ಸಿಂಪಲ್, ನಿಮಗೆ ಯೂಟ್ಯೂಬಲ್ಲೇ ಇದೆಲ್ಲ ಸಿಗುತ್ತೆ, ಯು ಕ್ಯಾನ್ ಲರ್ನ್ ಬೇಸಿಕ್ಸ್ ಇದು. ಓಕೆ, ನಿಮಗೆ ಸ್ವಲ್ಪ ಲ್ಯಾಂಗ್ವೇಜ್ ಫ್ಲೆಕ್ಸಿಬಿಲಿಟಿ ಇದ್ದರೆ ನಿಮಗೆ ಬೆಟರ್ ವೀಡಿಯೋಸ್ ಸಿಗ್ಬೋದು. ಓಕೆ, ಸೊ ಫಸ್ಟ್ ಮಾರ್ಕೆಟಲ್ಲಿ ಬೇಸಿಕ್ಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್. ಓಕೆ, ಸೊ ಇಷ್ಟು ಕಲ್ತ ಮೇಲೆ ವಿಲ್ ಗೋ ಟು ದ ಸೆಕೆಂಡ್ ಸ್ಟೆಪ್. ಓಕೆ, ಸೆಕೆಂಡ್ ಸ್ಟೆಪ್ ಏನು ಸರ್? ಸ್ಟಾಕ್ಸ್ ಬಗ್ಗೆ ಅರ್ಥ ಆಯಿತು ನಮಗೆ, ವಿ ಅಂಡರ್ಸ್ಟುಡ್ ಆಲ್ ಆಫ್ ದೀಸ್ ಥಿಂಗ್ಸ್. ಓಕೆ, ಒಂದು ಬೇಸಿಕ್ ಮಾರ್ಕೆಟ್ ಅಂಡರ್ಸ್ಟ್ಯಾಂಡಿಂಗ್ ಆಗೋಗಿದೆ. ಸೆಕೆಂಡ್ ಸ್ಟೆಪ್ ಈಸ್ ಗೆಟ್ ಅ ಜಾಬ್. ಐಮ್ ನಾಟ್ ಲೈಯಿಂಗ್ ಗೈಸ್, ನಾನು ನಿಜ ಹೇಳ್ತೀನಿ ಕೇಳಿ, ನಾನು ಕೂಡ ಜಾಬ್ ಮಾಡಿದೆ ಬಿಫೋರ್ ಬಿಕಮಿಂಗ್ ಅ ಪ್ರಾಫಿಟಬಲ್ ಟ್ರೇಡರ್. ಓಕೆ,
ನಾನು ಪಾರ್ಟ್ ಟೈಮ್ ಜಾಬ್ ಮಾಡಿದ್ದೀನಿ, ಈವ್ನಿಂಗ್ಸ್ ಕೆಲ್ಸಕ್ಕೆ ಹೋಗ್ತಿದ್ದೆ, ರಾತ್ರಿಯವರೆಗೂ ಕೆಲಸ ಮಾಡ್ತಿದ್ದೆ. ದೆನ್ ಓನ್ಲಿ ವಿ ಗಾಟ್ ಇನ್ ಟು ಕಂಪ್ಲೀಟ್ ಟ್ರೇಡಿಂಗ್. ಓಕೆ, ಇವನ್ ನಾನು ಕೂಡ ಜಾಬ್ ಮಾಡಿದ್ದೀನಿ. ನಾವು ಏನಕ್ಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂದರೆ ಮೋಸ್ಟ್ ಆಫ್ ದೆಮ್ ಇದು ಟ್ರೇಡಿಂಗ್ಗೆ ಅಟ್ರ್ಯಾಕ್ಟ್ ಆಗೋದು ಯಂಗ್ಸ್ಟರ್ಸ್, ಟೀನೇಜರ್ಸ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್ ಟು ಅಂಡರ್ಸ್ಟ್ಯಾಂಡ್ ದಟ್ ಟ್ರೇಡಿಂಗ್ ಮಾಡಬೇಕಂದ್ರೆ ನಿಮಗೆ ದುಡ್ಡಿಂದನೇ ಮಾಡಬೇಕು. ಎಷ್ಟೊಂದು ಜನ ನಿಮಗೆ 10K 20K 30K ಈ ಥರ ಕ್ಯಾಪಿಟಲ್ ನೀವು ಟ್ರೇಡಿಂಗ್ ಎಂಟರ್ ಅಂತೂ ಆಗ್ಬೋದು. ಬಟ್ ಆ್ಯಸ್ ಅ ಪ್ರಾಪರ್ ಅಪ್ರೋಚ್ ಜನ ಆಪ್ಷನ್ಸ್ ಟ್ರೇಡಿಂಗ್ ಏನು ಮಾಡ್ತಾರೆ, ಅದು ಸಮ್ವೇರ್ ಇಟ್ ಡಸಂಟ್ ಮ್ಯಾಚ್, ಎಸ್ಪೆಷಲಿ ಇಫ್ ಯು ಟಾಕ್ ಇನ್ ಮೈ ಪಾಯಿಂಟ್ ಆಫ್ ವ್ಯೂ. ಓಕೆ, ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ ಏನಕ್ಕೆ ಅಂತ. ಸೊ ಅದಕ್ಕೋಸ್ಕರ ಯು ನೀಡ್ ಟು ಹ್ಯಾವ್ ಅ ಜಾಬ್ ಇಲ್ಲಾಂದರೆ ಬಿಸ್ನೆಸ್ ಆದರೂ ಸರಿ, ಏನಾದರೂ ಸರಿ, ಯು ಹ್ಯಾವ್ ಟು ಹ್ಯಾವ್ ಅನ್ ಅರ್ನಿಂಗ್ ಸೋರ್ಸ್. ಓಕೆ, ನಿಮ್ಗೆ ಎಲ್ಲಿಂದಾನೋ ಒಂದು ಕಡೆ ದುಡ್ಡು ಸೇಫಾಗಿ ಬರ್ತಿರಬೇಕು. ಓಕೆ, ವೈ ಯು ಕ್ಯಾನ್ ನೋ ಎಸ್ ಬಾಸ್, ಐ ಆಮ್ ಹ್ಯಾವಿಂಗ್ ಗುಡ್ ಅಮೌಂಟ್ ಆಫ್ ಮನಿ, ಐ ಆಮ್ ಗೆಟಿಂಗ್ ಗುಡ್ ಮನಿ. ಸ್ಯಾಲರಿ ಅದು ನಿಮಗೆ 20,000 30,000 50,000 ವಾಟ್ ಎವರ್ ಸ್ಯಾಲರಿ ಯು ಹ್ಯಾವ್, ಡಸಂಟ್ ಮ್ಯಾಟರ್. ಓಕೆ, ನೀವು ಜಾಬ್ ಹೋಗ್ತಿಲ್ಲ ಅಂದರೆ ಗೆಟ್ ಅ ಜಾಬ್, ಗೆಟ್ ಅ ಪಾರ್ಟ್ ಟೈಮ್ ಜಾಬ್, ಗೆಟ್ ಅ ನೈಟ್ ಡ್ಯೂಟಿ ಜಾಬ್. ಬಾಸ್ ನಿತಿನ್ ಕಾಮತ್ ಡಿಡ್ ಅ ಜಾಬ್ ಇನ್ ಕಾಲ್ ಸೆಂಟರ್ಸ್. ದೋಸ್ ಪೀಪಲ್ ಡಿಡ್ ಕಾಲ್ ಸೆಂಟರಲ್ಲಿ ಕೆಲಸ, ನೈಟ್ ಡ್ಯೂಟಿ. ಸೊ ವಾಟ್ಸ್ ರಾಂಗ್? ದಿಸ್ ನಥಿಂಗ್ ರಾಂಗ್, ಯು ಕ್ಯಾನ್ ಆಲ್ವೇಸ್ ಸ್ಟಾರ್ಟ್. ಓಕೆ, ಸೊ ಇದು ನಮ್ಮ ಸೆಕೆಂಡ್ ಸ್ಟೆಪ್ ಆಗಿರುತ್ತೆ ಟು ಗೆಟ್ ಅ ಜಾಬ್. ಒಂದು ಜಾಬ್ ಸಿಗಬೇಕು ನಿಮಗೆ, ಯು ನೀಡ್ ಅ ಜಾಬ್. ಗಾಟ್ ಮೈ ಪಾಯಿಂಟ್? ಸೊ ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್. ಓಕೆ, ನಿಮಗೆ ಕ್ಯಾಪಿಟಲ್ ಬೇಕೇ ಬೇಕು ಏನೇ ಶುರು ಮಾಡಬೇಕಂದ್ರೂ ಕೂಡ. ಥರ್ಡ್ ಸ್ಟೆಪ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಟೆಕ್ನಿಕಲ್ ಅನಾಲಿಸಿಸ್. ಟೆಕ್ನಿಕಲ್ ಅನಾಲಿಸಿಸ್, ವಾಟ್ ಈಸ್ ದಿಸ್ ಅಂದರೆ ಬೇಸಿಕ್ಸ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್. ಫಂಡಮೆಂಟಲ್ ಅನಾಲಿಸಿಸ್ ಬಂದು ನಿಮಗೆ ಇನ್ವೆಸ್ಟಿಂಗ್ ಆಗುತ್ತೆ, ಟೆಕ್ನಿಕಲ್ ಅನಾಲಿಸಿಸ್ ಬಂದು ನಿಮಗೆ ಟ್ರೇಡಿಂಗಿಗೆ ಯೂಸ್ ಆಗುತ್ತೆ. ನಾವು ಆಪ್ಷನ್ಸ್ ಟ್ರೇಡಿಂಗ್, ಫ್ಯೂಚರ್ ಟ್ರೇಡಿಂಗ್ಗೆ ಐ ಡೋಂಟ್ ಫಾಲೋ ಟೆಕ್ನಿಕಲ್ ಅನಾಲಿಸಿಸ್. ಓಕೆ, ಬಟ್ ಲಿಸನ್ ಟು ಮಿ ಕೇರ್ಫುಲಿ. ಟೆಕ್ನಿಕಲ್ ಅನಾಲಿಸಿಸ್ ಇಸ್ ದ ರಿಯಲ್ ಬೇಸ್ ಫಾರ್ ಸ್ವಿಂಗ್ ಟ್ರೇಡ್ಸ್. ಓಕೆ, ಸೊ ಇಲ್ಲಿ ನಿಮಗೆ ಕ್ಯಾಂಡಲ್ ಸ್ಟಿಕ್ ಆಗಿರ್ಬೋದು, ಆಮೇಲೆ ಚಾರ್ಟ್ ಪ್ಯಾಟರ್ನ್ ಆಗಿರ್ಬೋದು, ಇಂಡಿಕೇಟರ್ಸ್ ಆಗಿರ್ಬೋದು, ಫಿಬೊನಾಚಿ ಆಗಿರ್ಬೋದು, ಮೆನಿ ಥಿಂಗ್ಸ್. ಓಕೆ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಟ್ರೆಂಡ್ ಲೈನ್ಸ್ ಆಗಿರ್ಬೋದು, ಪ್ಯಾರಲಲ್ ಚಾನಲ್ ಯೂಸಿಂಗ್ ಮಾಡೋದು ಅದಾಗಿರ್ಬೋದು, ಕಂಪ್ಲೀಟ್ ಇದೆಲ್ಲ ನಿಮಗೆ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ನಿಮಗೆ ಗೊತ್ತಾಗಬೇಕಾಗುತ್ತೆ ಇನ್ ಡೀಟೇಲ್. ಓಕೆ, ಸೊ ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಇದೆಲ್ಲಿ ಕಲಿಬೋದು? ಇದು ಕೂಡ ಯೂಟ್ಯೂಬಲ್ಲೇ ಕಲಿಬೋದು. ಆರ್ ಯಾವಾಗ ನೀವು ಕೋರ್ಸ್ ಕೂಡ ಬೈ ಮಾಡ್ಬೋದು. ನಾನು ಯಾವುದು ಟೆಕ್ನಿಕಲ್ ಅನಾಲಿಸಿಸ್ ಕೋರ್ಸ್ ಹೇಳ್ಕೊಡಲ್ಲ, ನಂದು ಯೂಟ್ಯೂಬಲ್ಲೇ ಫ್ರೀ ಪ್ಲೇಸ್ ನಡೀತಿದೆ, ಯು ಕ್ಯಾನ್ ಗೋ ಆ್ಯಂಡ್ ವಾಚ್. ಓಕೆ, ಟೆಕ್ನಿಕಲ್ ಅನಾಲಿಸಿಸ್ ಎಷ್ಟೊಂದು ಜನ ಹೇಳ್ಕೊಡ್ತಾರೆ. ಸೊ ಯು ಕ್ಯಾನ್ ಜಾಯಿನ್ ಫ್ಯೂ ಕೋರ್ಸಸ್ ಇಫ್ ಯು ವಾಂಟ್. ಆರ್ ನಿಮಗೆ ಯೂಟ್ಯೂಬಲ್ಲಿ ಹುಡುಕೋದು ಕೂಡ ನಿಮಗೆ ಸಿಕ್ಬಿಡುತ್ತೆ, ಜಾಸ್ತಿ ಏನು ಕಾಂಪ್ಲಿಕೇಟೆಡ್ ಇಲ್ಲ ಇದು. ಗಾಟ್ ಮೈ ಪಾಯಿಂಟ್? ಸೊ ಇದು 2 ಸ್ಟೆಪ್ಸ್ ಇದೆ. ನೌ ದ ಥಿಂಗ್ ಇಸ್, ಮೆನಿ ಆಫ್ ದ ಟ್ರೇಡಿಂಗ್ ಇನ್ಸ್ಟಿಟ್ಯೂಟ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ದೇ ವಿಲ್ ಸ್ಟಾಪ್ ಅಟ್ ದಿಸ್ ಸ್ಟೇಜ್. ಸ್ವಲ್ಪ ಜನ ಹೆಡ್ಜಿಂಗ್ ಹೇಳ್ಕೊಬಿಡ್ತಾರೆ, ಸ್ವಲ್ಪ ಫ್ಯೂಚರ್ ಕಾಂಟ್ರಾಕ್ಟ್ಸ್ ಅದೆಲ್ಲ ಹೇಳ್ಕೊಡ್ತಾರೆ, ದೆನ್ ದೇ ವಿಲ್ ಸ್ಟಾಪ್. ಸಿಂಪಲ್, ದೆನ್ ದೇ ವಿಲ್ ಸ್ಟಾಪ್, ನೋ ಯೂಸ್. ಇಲ್ಲಿಂದ ಮುಂದಕ್ಕೆ ಹೇಗೆ ಟ್ರೇಡ್ ಮಾಡಬೇಕು, ಮೋಸ್ಟ್ ಆಫ್ ದೆಮ್ ರಿಲೈ ಆನ್ ಟೆಕ್ನಿಕಲ್ ಅನಾಲಿಸಿಸ್. ನಾನು ಮಾಡಲ್ಲ, ಸಮ್ ಪೀಪಲ್ ಡೂ ಇಟ್, ದೆನ್ ಇಟ್ಸ್ ಫೈನ್. ಓಕೆ, ಇದು ನಾಲೆಡ್ಜ್ ನಿಮಗೆ ಇಂಪಾರ್ಟೆಂಟ್. ಓಕೆ, ಥರ್ಡ್ ಸ್ಟೆಪ್ ಇದು ನಿಮ್ಗೆ ಬೇಕೇ ಬೇಕು. ದಿಸ್ ಆಲ್ ಬೇಸಿಕ್. ನಾವು ಒನ್ಸ್ ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಕಲಿತಾಗ ನಿಮಗೆ ಡೆಫಿನೆಟ್ಲಿ ಈ ಪ್ರಾಸೆಸಲ್ಲಿ ನೀವು ಒಂದಷ್ಟು ಸ್ಟ್ರಾಟಜಿ ಕೂಡ ಕಲ್ತಿರ್ತಾರೆ. 9-11, 9-5, 9-15, 9-20 ಏನೇನೋ 1000 ಸ್ಟ್ರಾಟಜಿ ಇರುತ್ತೆ, ನೀವು ಎಲ್ಲ ಸ್ಟ್ರಾಟಜಿ ಕೂಡ ಕಲ್ತ್ಬಿಟ್ಟಿರ್ತೀರ. ಇಟ್ಸ್ ಅ ಪ್ರಾಸೆಸ್. ನೀವು ಯೂಟ್ಯೂಬಲ್ಲೇ ಎಲ್ಲ ಕಲ್ತ್ಬಿಟ್ಟಿರ್ತೀರ. ದಿಸ್ ಇಸ್ ನಥಿಂಗ್ ಸ್ಪೆಷಲ್ ಅಬೌಟ್ ಇಟ್. ಯು ಹ್ಯಾವ್ ಲರ್ನ್ಡ್ ಎವ್ರಿಥಿಂಗ್. ಓಕೆ, ಸೊ ಇದೊಂದು ನಿಮಗೆ ಅರ್ಥ ಆಗಬೇಕು. ನಾವು ಫೋರ್ತ್ ಸ್ಟೆಪ್ is understanding your niche. Okay, ಅಂಡರ್ಸ್ಟ್ಯಾಂಡಿಂಗ್ ಯೋರ್ ನೀಶ್. ವಾಟ್ ಇಸ್ ದಿಸ್? ನಾನು ನಿಜ ಹೇಳ್ತೀನಿ ಕೇಳಿ. ಟ್ರೇಡಿಂಗಲ್ಲಿ ಎಷ್ಟೊಂದು ಥರ ಬರುತ್ತೆ. ಒಬ್ಬೊಬ್ಬರು 4x ಮಾಡ್ತಾರೆ, ವಿಚ್ ಐ ಡು ನಾಟ್ ರೆಕಮೆಂಡ್. ಒಬ್ಬೊಬ್ಬರು ಕ್ರಿಪ್ಟೋ ಮಾಡ್ತಾರೆ, ವಿಚ್ ಐ ರೆಕಮೆಂಡ್. ಒಬ್ಬೊಬ್ಬರು ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾರೆ, ವಿಚ್ ಐ ಆಲ್ಸೋ ರೆಕಮೆಂಡ್. ಒಬ್ಬೊಬ್ಬರು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಮಾಡ್ತಾರೆ. ಸದ್ಯಕ್ಕೆ ನಾವು ಬರೀ ಫ್ಯೂಚರ್ಸ್ ಅಂತ ತೊಗೊಳೋಣ.
ಒಬ್ಬೊಬ್ಬರು ಆಪ್ಷನ್ಸ್ ಕೂಡ ಮಾಡ್ತಾರೆ. ಇದರಲ್ಲೂ 2 ಥರ ಇದೆ, ಆಪ್ಷನ್ ಬೈಯಿಂಗ್ ಮತ್ತು ಆಪ್ಷನ್ ಸೆಲ್ಲಿಂಗ್. ನಿಮಗೆ ನೀಶ್ ಅರ್ಥ ಮಾಡ್ಕೊಬೇಕಿಲ್ಲಿ, ವಿಚ್ ಒನ್ ಡು ಯು ನೀಡ್ ಟು ನೋ, ಯಾವ್ದು ನಿಮಗೆ ಬೇಕು ಆ್ಯಕ್ಚುಲಿ ಅಂತ. ನಾನು ನಿಜ ಹೇಳ, ನನಗೆ ಫೋರೆಕ್ಸ್ನಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಬಿಕಾಸ್ ಇಟ್ ಈಸ್ ಇಲ್ಲೀಗಲ್ ಆ್ಯಂಡ್ ಉಲ್ಟಾ ಸೀದಾ ಕೇಸ್ ಮಾಡ್ಕೊಬೇಕಾಗುತ್ತೆ, ಇದು ಪ್ರಾಫಾರ್ಮ್ ಅದು ಇದು ತಿರುಗಬೇಕಾಗುತ್ತೆ ಹಿಂದೆ. ಸೊ ಐ ಡಿಂಟ್ ವಾಂಟ್ ಟು ಇನ್ವೆಸ್ಟ್ ಮೈ ಟೈಮ್ ಇನ್ ಫೋರೆಕ್ಸ್. ಸ್ವಿಂಗ್ ಟ್ರೇಡಿಂಗ್ ನನಗೆ ಬೋರಿಂಗ್ ಅನಿಸ್ತು. ಅರೆ ಬಾಸ್, ಎಷ್ಟು ಸ್ಟಾಕ್ ಅಂತ ಹೇಳೋದು, ಒಂದು ನ್ಯೂಸ್ ಬಂದರೆ ಮಾರ್ಕೆಟ್ ಉಲ್ಟಾ. ಸೊ ನನಗೆ ಸ್ವಿಂಗ್ ಟ್ರೇಡಿಂಗಲ್ಲೂ ಇಂಟ್ರೆಸ್ಟ್ ಇರಲಿಲ್ಲ. ಕ್ರಿಪ್ಟೋ ನಾನು ಶುರು ಮಾಡಬೇಕಾದ್ರೆ 30% ಟ್ಯಾಕ್ಸು, ಅದಕ್ಕಿಂತ ಇವಾಗ ಡೆಲ್ ಟ್ಯಾಕ್ಸ್ ಇಂಡಿಯಾ ಎಲ್ಲ ಇರಲಿಲ್ಲ ಅವಾಗ. ಓಕೆ, ಸೊ ಕ್ರಿಪ್ಟೋ ಕೂಡ ಅಷ್ಟೊಂದೇನು ಇದಿಲ್ಲ, ಸೊ ಡಿಂಟ್ ಡೂ ದ್ಯಾಟ್ ಆಲ್ಸೋ. ಫ್ಯೂಚರ್ಸ್ ಟ್ರೇಡಿಂಗಿಗೆ ನನಗೆ ಬೇಕಾಗಿತ್ತು ಹೈಯೆಸ್ಟ್ ಅಮೌಂಟ್ ಆಫ್ ಕ್ಯಾಪಿಟಲ್, ಅದು ನನ್ನ ಹತ್ರ ಇರಲಿಲ್ಲ. ಸೊ ನಾನು ಫ್ಯೂಚರ್ ಟ್ರೇಡಿಂಗ್ ಕೂಡ ಮಾಡಿಲ್ಲ. ನಾನು ಸೀದಾ ಬಂದೆ ಆಪ್ಷನ್ಗೆ ಸೀದಾ ಹೋದೆ ಆಪ್ಷನ್ ಬೈಯಿಂಗ್ಗೆ, ಬಿಕಾಸ್ ಆಪ್ಷನ್ ಸೆಲ್ಲಿಂಗಿಗೂ ಬೇಕಾಗುತ್ತೆ ಹೈ ಕ್ಯಾಪಿಟಲ್. ಸೊ ನಾನು ಇದು ಕೂಡ ಮಾಡಿಲ್ಲ. ನನ್ನ ನೀಶ್ ಇತ್ತು ಆಪ್ಷನ್ ಬೈಯಿಂಗ್. ಒಬ್ಬೊಬ್ಬರು ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾರೆ, ಒಬ್ಬೊಬ್ಬರು ಫೋರೆಕ್ಸ್ ಮಾಡ್ತಾರೆ, ಒಬ್ಬರು ಕ್ರಿಪ್ಟೋ ಮಾಡ್ತಾರೆ. ಅವ್ರದಲ್ಲಿ ಅದರ ಸ್ಪೆಷಾಲಿಟಿ ಬಂದುಬಿಟ್ಟಿರುತ್ತೆ. ನಾನು ಯಾವಾಗೂ ಹೇಳಲ್ಲ ಬಾಸ್ ಐ ಆಮ್ ವೆರಿ ಗುಡ್ ಅಟ್ ಆಲ್ ಆಫ್ ದೀಸ್ ಥಿಂಗ್ಸ್ ಅಂತ. ಐ ಆಮ್ ವೆರಿ ಗುಡ್ ಅಟ್ ಆಪ್ಷನ್ ಬೈಯಿಂಗ್, ದ್ಯಾಟ್ಸ್ ಆಲ್ ಐ ನೋ. ಐ ಆಮ್ ಆಲ್ಸೋ ಗುಡ್ ಅಟ್ ಫ್ಯೂಚರ್ಸ್. ಓಕೆ, ಸೊ ಬೇಸಿಕಲಿ FNO ಐ ಆಮ್ ಗುಡ್. ಓಕೆ, ಐ ವುಡ್ ಸೇ ಐ ಆಮ್ ವೆರಿ ಗುಡ್ ಅಟ್ FNO. ಓಕೆ, ಫೋರೆಕ್ಸ್ ನಾನು ಯಾವತ್ತೂ ಜಿಂದಗಿಲಿ ಮಾಡಿಲ್ಲ. ಐ ಡೋಂಟ್ ವಾಂಟ್ ಟು ಡೂ ಇಟ್ ಬಿಕಾಸ್ ಇಟ್ ಈಸ್ ವೆರಿ ಕಾಂಪ್ಲಿಕೇಟೆಡ್, ಇಟ್ ಈಸ್ ವೆರಿ ಇಲ್ಲೀಗಲ್. ಸೊ ಐ ಡೋಂಟ್ ವಾಂಟ್ ಟು ಟಚ್ ಇಟ್. ಕ್ರಿಪ್ಟೋ ಎಸ್ ಯು ಕ್ಯಾನ್ ಸ್ಟಾರ್ಟ್. ಕ್ರಿಪ್ಟೋ ನಾನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಓಕೆ, ಇನ್ ಸ್ಟಾರ್ಟಿಂಗ್ ಆಫ್ ಮೈ ಜರ್ನಿಲಿ ಕ್ರಿಪ್ಟೋ ಅಷ್ಟೊಂದು ಫೇಮಸ್ ಇರಲಿಲ್ಲ. ಸೊ ವಿ ಸ್ಟಾರ್ಟೆಡ್ ವಿತ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಷ್ಟೇ. ಸೊ ಅದು ನೀವು ಮಾಡೋದು ಲೇಟರ್ ಇವನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಕ್ರಿಪ್ಟೋ, ದಟ್ ಇಸ್ ಫೈನ್. ಕ್ರಿಪ್ಟೋ ಬಗ್ಗೆ ನಾನು ಇನ್ನೂ ಅಷ್ಟೊಂದೇನು ಯಾವುದು ಪಬ್ಲಿಕ್ಕಾಗಿ ಏನು ಮಾಡಲ್ಲ ವೀಡಿಯೋಸ್. ಮೈ ಮೇನ್ ಫೋಕಸ್ ಇಸ್ ಆನ್ ಆಪ್ಷನ್ಸ್. ಓಕೆ, ಸೊ ಐ ಫೌಂಡ್ ಮೈ ನೀಶ್ ಇನ್ ಆಪ್ಷನ್ ಬೈಯಿಂಗ್. ನನಗೆ ಆಪ್ಷನ್ ಬೈಯಿಂಗ್ ಬೇಕಾಗಿತ್ತು. ಏನಕ್ಕೆ ಬೇಕಾಗಿತ್ತು ಸರ್? ಕ್ಯಾಪಿಟಲ್ ಕಡಿಮೆ ಇರುತ್ತೆ, ಪ್ರಾಫಿಟ್ ಸಿಕ್ಕಾಪಟ್ಟೆ ಆಗುತ್ತೆ. ನೀವೆಲ್ಲ ಏನು ಅಂದ್ಕೊಂಡಿದ್ದು, ನಾನು ಅದೇ ರೀಸನ್ಗೆ ನಾನು ಕೂಡ ಐ ಗಾಟ್ ಇನ್ ಟು ಆಪ್ಷನ್ ಬೈಯಿಂಗ್. ಓಕೆ, ಸಿಂಪಲ್ ಕಾನ್ಸೆಪ್ಟ್, ಇನ್ನೇನಿಲ್ಲ. ಓಕೆನಾ? ಸೊ ನಿಮಗೆ ಒಂದು ಸತಿ ನೀಶ್ ಅರ್ಥ ಮಾಡ್ಕೊಂಡಾಗ, ಅಫ್ಕೋರ್ಸ್ ನೀಶ್ ಅರ್ಥ ಮಾಡ್ಕೊಬೇಕಂದ್ರೆ ನಿಮಗೆ ಗೊತ್ತಿರಬೇಕು ದಟ್ ಯಾವ ಥರ ಟ್ರೇಡಿಂಗ್ ಏನೇನು ಅಂತ. ಎಷ್ಟೊಂದು ಜನ ನಾನು ನೋಡಿದ್ದೀನಿ, ಮೆನಿ ಪೀಪಲ್ ಆಪ್ಷನ್ ಟ್ರೇಡಿಂಗ್ ಮಾಡ್ತಾರೆ, ಬಟ್ ಆಪ್ಷನ್ ಕಾಂಟ್ರಾಕ್ಟ್ಸ್ ಮತ್ತು ಫ್ಯೂಚರ್ ಕಾಂಟ್ರಾಕ್ಟ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಲೇ ಗೊತ್ತಿಲ್ಲ. ವೆರಿ ಸರ್ಪ್ರೈಸಿಂಗ್. ಸೊ ಬಿಫೋರ್ ಡಿಸೈಡಿಂಗ್ ಎ ನೀಶ್ ಅಲ್ವಾ, ಐ ವಾಂಟ್ ಯು ಟು ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ಫ್ಯೂಚರ್ ಕಾಂಟ್ರಾಕ್ಟ್ ಆ್ಯಂಡ್ ಆಪ್ಷನ್ ಕಾಂಟ್ರಾಕ್ಟ್ಸ್. ಅದಾದಮೇಲೆ ನೀವು ನೀಶ್ನ ಫೈಂಡ್ ಔಟ್ ಮಾಡ್ಬೋದು. ಗಾಟ್ ಮೈ ಪಾಯಿಂಟ್? ಸಿಂಪಲ್. 5th ಸ್ಟೆಪ್. ಓಕೆ, ಒನ್ಸ್ ಯು ಫೌಂಡ್ ಯೋರ್ ನೀಶ್ ಅಲ್ವಾ, ನಿಮ್ಮ ನೀಶಿನ ತಕ್ಕಂಗೆ, ನಿಮ್ಮ ನೀಶಿನ ಪ್ರಾಪರಾಗಿ ವರ್ಕ್ ಆಗುವಂಥ ಒಂದು ಸ್ಟ್ರಾಟಜಿ ಕಲಿಬೇಕು, ಒಂದು ಸೆಟಪ್ ಯು ನೀಡ್. ನಾವು ಎಷ್ಟೊಂದು ಸೆಟಪ್ಸ್ ಬರುತ್ತೆ ಬಾಸ್. ಅಗೇನ್ ಪ್ರೈಸ್ ಆ್ಯಕ್ಷನ್, ಆಮೇಲೆ ನಿಮಗೆ ಆರ್ಡರ್ ಫ್ಲೋ. ನಾನು ಕೇಳೋದು ಹೇಳ್ತಾಯಿದ್ದೀನಿ, SMC, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್, ICT, ಆಲ್ದೋ ಇಟ್ ಈಸ್ ಅ ಯೂಟ್ಯೂಬರ್ಸ್ ನೇಮ್ ಎನಿವೇಸ್, ICT ಇನ್ನರ್ ಸರ್ಕಲ್ ಟ್ರೇಡರ್. ಒಬ್ಬೊಬ್ಬರು ಯೂಸ್ ಮಾಡ್ತಾರೆ ಇದೆ ಇನ್ಸ್ಟಿಟ್ಯೂಷನಲ್ ಟ್ರೇಡಿಂಗ್ ಸಮಥಿಂಗ್ಸ್ ಆ್ಯಂಡ್ ಆಲ್. ಓಕೆ, ನಾನು ಯೂಸ್ ಮಾಡೋದು ಆಪ್ಷನ್ ಚೈನ್, ಪ್ಯೂರ್ ಆಪ್ಷನ್ ಚೈನ್. ಒಬ್ಬೊಬ್ಬರು ಇಂಡಿಕೇಟರ್ ಬೇಸ್ಡು ಮಾಡ್ತಾರೆ, ಐ ಡೋಂಟ್ ನೋ. ಓಕೆ, ನಾನು ಮಾಡಿದ್ದು ಆಪ್ಷನ್ ಚೈನ್. ಬಿಕಾಸ್ ಏನಕ್ಕೆ, ಇದು ಕ್ಲಿಯರ್ಲಿ ನನ್ನ ಆಪ್ಷನ್ ಬೈಯಿಂಗ್ಗೆ ಪರ್ಫೆಕ್ಟಾಗಿ ಸಿಟ್ ಆಗ್ತಿತ್ತು. ಪರ್ಫೆಕ್ಟ್. ನಾನು ಆಪ್ಷನ್ ಚೈನ್ ಕಲ್ತಿದ್ದು, ಇದು ಪರ್ಫೆಕ್ಟಾಗಿ ಸೂಟ್ ಆಗ್ತಿತ್ತು ನನಗೆ. ಲೈಕ್ ಲಿಟ್ರಲ್ ಬೆಸ್ಟ್, ಹೇಳು ಮಾಡಿಸಿದಂಥ ಸ್ಟ್ರಾಟಜಿ ಆಗಿತ್ತು ನನಗೆ. ಹೇಳು ಮಾಡಿಸಿದಂಥ ಸ್ಟ್ರಾಟಜಿ. ನನಗೆ ಇಂಟ್ರಾಡೇನೇ ಬೇಕಿತ್ತು, ನನಗೆ ಜಾಸ್ತಿ ಹೋಲ್ಡ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ನನಗೆ ಆಪ್ಷನ್ಸಲ್ಲೇ ಮಾಡಬೇಕಿತ್ತು, ಆಪ್ಷನ್ ಬೈಯಿಂಗಲ್ಲೇ ಮಾಡಬೇಕು. ಸೊ ಇಟ್ ಟಿಕ್ಡ್ ಆಲ್ ಮೈ ಚೆಕ್ ಬಾಕ್ಸಸ್. ಓಕೆ, ಪ್ರೈಸ್ ಆ್ಯಕ್ಷನ್ ಕೂಡ ನನಗೂ ಕೂಡ ಏನಷ್ಟು ತುಂಬ ಪ್ರಾಫಿಟ್ ಏನು ಆಗಿರಲಿಲ್ಲ ಬ್ಯಾಕ್ ದೆನ್. ಸೊ ನಾನು ಈಸಿಯಾಗಿ ಆಪ್ಷನ್ ಚೇಂಜ್ ಶಿಫ್ಟ್ ಆದೆ, ವಿಚ್ ವಾಸ್ ಮೋರ್ ಕಾಮನ್ ಸೆನ್ಸ್ ಬೇಸ್ಡ್ ಇತ್ತು. ನೀಟಾಗಿ ಅನಲೈಸ್ ಮಾಡಿಕೊಂಡು, ಗ್ರೀಕ್ಸ್ ಬಗ್ಗೆ ಓದ್ಕೊಂಡು, ಕಾಂಟ್ರಾಕ್ಟ್ಸ್ ಬಗ್ಗೆ ಓದ್ಕೊಂಡು, ಆರ್ಡರ್ಸ್ ಬಗ್ಗೆ ಓದ್ಕೊಂಡು, ಸೊ ಇಟ್ ಮೇಡ್ ಅ ಕಾಮನ್ ಸೆನ್ಸ್ ಫಾರ್ ಮೀ. ನಾನೇನು ಕಲಿತೆ ಅದನ್ನು ನಾನು ಜನಕ್ಕೆ ಹೇಳ್ಕೊಡ್ತೀನಿ. ನಾನು ಯಾವತ್ತೂ ನಿಮಗೆ ಬನ್ನಿ ನನ್ನ SMC ಕೋರ್ಸ್ ಇದೆ, ಬನ್ನಿ ನನ್ನ ICT ಕೋರ್ಸ್ ಇದೆ, ಬನ್ನಿ ನಂದು ಆರ್ಡರ್ ಫ್ಲೋ ಕೋರ್ಸ್ ಇದೆ, ನಾನು ಯಾವತ್ತೂ ಹೇಳಲ್ಲ. ನಾನು ಬೇಕಂದ್ರೆ ಇದನ್ನು ಕೂಡ ಕೋರ್ಸ್ ಮಾರ್ಬೋದಲ್ಲ. ಐ ಕ್ಯಾನ್ ಡೂ ದಿಸ್ ಆಲ್ಸೋನು. ಇದನ್ನು ಕೂಡ ಐ ಕ್ಯಾನ್ ಸ್ಪೆಂಡ್ 20K, ಇದನ್ನು ಕೂಡ 30K, ಇದನ್ನು ಕೂಡ 50K ಆಮ್ಸ್ ಐ ಕ್ಯಾನ್ ಡೂನು. ಐ ಡೋಂಟ್ ವಾಂಟ್ ಟು ಡೂ ಇಟ್ ಬಿಕಾಸ್ ಐ ಡೋಂಟ್ ಫಾಲೋ ದಿಸ್. ನಾನು ಫಾಲೋ ಮಾಡಿದ್ದನ್ನು ಬಿಕಾಸ್ ಐ ಟೀಚ್ ಯು ದಿಸ್ ಓನ್ಲಿ, ಬಿಕಾಸ್ ಐ ಡೂ ದಿಸ್. ನಾನು ಮಾಡೋದಿದ್ದು, ಸೊ ಐ ಟೀಚ್ ಯು ದಿಸ್.
ಯಾರ್ಯಾರು ಗೊತ್ತಿಲ್ಲ, ಕೋರ್ಸ್ ನೀವು ಕಲಿತೀರಲ್ಲ 30 ಡೇಸ್ ನನ್ನ ಕೋರ್ಸ್ ನೀವು ಜಾಯ್ನ್ ಆದರೆ ಆಪ್ಷನ್ ಚೇಂಜು 30 ಡೇಸ್ ಕೋರ್ಸ್ ಕಲಿತ ಮೇಲೆ ನನ್ನ ಜೊತೆ ನೀವು ಲೈವ್ ಮಾರ್ಕೆಟಲ್ಲಿ ಅನಾಲಿಸಿಸ್ ಮಾಡೋಕ್ಕೆ ಕೂತ್ಕೊಬೋದು. ಲೈವ್ ಮಾರ್ಕೆಟ್ ಬೆಳಗ್ಗೆ ಯಾರೂ ಕೊಡಲ್ಲ, ನೋ ಬಡಿ ಗಿವ್ಸ್ ಯು. ನನ್ನ ಜೊತೆ ಕಾನ್ವರ್ಸೇಷನ್ ಮಾಡ್ಬೋದು. ಇಟ್ಸ್ ನಾಟ್ ಲೈಕ್ ಹಾಕ್ಬಿಟ್ಟು 1000 ಜನ ಝೂಮ್ ಕಾಲಲ್ಲಿ ನಾನು ಬಬ ಅಂತ ಹೇಳ್ತಾ ಇದ್ದೀನಿ, ಯಾವ ಜನ ಡೌಟ್ ಸಾಲ್ವ್ ಮಾಡ್ತಾರೆ ಏನಿಲ್ಲ. ಗೂಗಲ್ ಮೀಟಲ್ಲಿ ನನ್ನ ಜೊತೆನೇ ಕಾನ್ವರ್ಸೇಷನ್ ಆಗಿ ಲೈವ್ ಮಾರ್ಕೆಟಲ್ಲಿ ದಿನ ಕೂತ್ಕೊಬೋದು. ಸೊ ದಿಸ್ ಈಸ್ ಒನ್ ಆಪರ್ಚುನಿಟಿ, ಬೇರೆ ಯಾರೂ ಕೊಡಲ್ಲ ನಿಮಗೆ, ದ್ಯಾಟ್ ವಿ ಆರ್ ಗಿವಿಂಗ್. ಓಕೆ, ಸೊ ಇದು ಕೂಡ ಚಾನ್ಸಸ್ ಇರುತ್ತೆ ನಿಮಗೆ. ಫೈನ್. ಸೊ ದಿಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಾವು ಒನ್ಸ್ ನಿಮಗೊಂದು ಸ್ಟ್ರಾಟಜಿ ವರ್ಕ್ ಮಾಡಿದಾಗ ನಿಮ್ಗೆ ಅರ್ಥ ಆಗಬೇಕು ದಟ್ ಆ ಸ್ಟ್ರಾಟಜಿಗೆ ನೀವು ಸ್ಟಿಕ್ ಆಗಬೇಕು. ಆ ಸ್ಟ್ರಾಟಜಿನ ಫಸ್ಟ್ ನಿಮ್ಗೆ ಅರ್ಥ ಆದಮೇಲೆ ಫಸ್ಟ್ ಯು ಹ್ಯಾವ್ ಟು ಡೂ ಇಸ್ ಬ್ಯಾಕ್ ಟೆಸ್ಟ್. ಬ್ಯಾಕ್ ಟೆಸ್ಟ್ ಅಂದ್ರೇನು? ಪಾಸ್ಟ್ ಮಾರ್ಕೆಟಲ್ಲಿ ವರ್ಕ್ ಆಯಿತಾ ಇಲ್ವಾ, ದಿಸ್ ಈಸ್ ಬ್ಯಾಕ್ ಟೆಸ್ಟ್. ಓಕೆ, ಪಾಸ್ಟ್ ಮಾರ್ಕೆಟಲ್ಲಿ, ಹಿಂದಿನ ಮಾರ್ಕೆಟ್, ನಿನ್ನೆ ಮೊನ್ನೆ, ಲಾಸ್ಟ್ ಮಂತ್, 2 months ಆಗೋ ವರ್ಕ್ ಆಯಿತಾ, ನನ್ನ ಸ್ಟ್ರಾಟಜಿ ವರ್ಕ್ ಆಯಿತಾ, ಇದನ್ನು ನೀವು ಚೆಕ್ ಮಾಡಬೇಕು. ಒಂದು ಸ್ಟ್ರಾಟಜಿ ಕಲ್ತ ಮೇಲೆ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡೂ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ, ಪೇಪರ್ ಟ್ರೇಡಿಂಗ್ ಮಾಡಬೇಕು. ನಿಮಗೆ ಪೇಪರ್ ಟ್ರೇಡಿಂಗ್ ಏನಕ್ಕೆ ಮಾಡಬೇಕಂದ್ರೆ ನಿಮಗೆ ಲೈವ್ ಮಾರ್ಕೆಟಲ್ಲಿ ನಿಮಗೆ ಏನು, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬಬಿಲಿಟೀಸ್ ಆಫ್ ದ ಸ್ಟ್ರಾಟಜಿ. ಲೈವಲ್ಲಿ ನಿಮಗೆ ಇಮೋಷನ್ಸ್ ಹೇಗೆ ಕಂಟ್ರೋಲ್ ಆಗ್ತಿದೆ, ಆ ಕ್ಯಾಂಡಲ್ ಮೂಮೆಂಟಲ್ಲಿ ಹೌ ಆರ್ ಯು ಫೀಲಿಂಗ್, ದ್ಯಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಅದು ನಿಮಗೆ ಪೇಪರ್ ಟ್ರೇಡಿಂಗಲ್ಲೇ ಬರುತ್ತೆ. ಸೊ ಪೇಪರ್ ಟ್ರೇಡಿಂಗಲ್ಲಿ ನೀವು ಪ್ರಾಫಿಟೇಬಲ್ ಆದ್ರಿ, ಯು ಆರ್ ಗೆಟಿಂಗ್ ಗುಡ್ ಅಮೌಂಟ್ ಆಫ್ ಮನಿ, ವೆರಿ ನೈಸ್, ಬ್ಯೂಟಿಫುಲ್. ನಾವು ನಿಮಗೆ ಸಿಂಪಲ್ ಏನು ಮಾಡಬೇಕು, ವೆರಿ ವೆರಿ ಈಸಿ, ರಿಟೆನ್ಷನ್ ಮಾಡಬೇಕಾಗುತ್ತೆ. ನಾವು ರಿಟೇನ್ ಆಫ್ ವಾಟ್? ಕ್ಯಾಪಿಟಲ್ ರಿಟೇನ್. ನಿಮಗೆ ರಿಕ್ವೈರ್ಡ್ ಕ್ಯಾಪಿಟಲ್ ಎಷ್ಟಿದೆ? ಸೊ ಈ ಸ್ಟ್ರಾಟಜಿಗೆ ಸಮ್ ಪೀಪಲ್ ಎಷ್ಟೊಂದು ನನಗೆ ಹೇಳ್ತಾರೆ, ಸರ್ ನನಗೆ ಎಷ್ಟು ಕ್ಯಾಪಿಟಲಿಂದ ಶುರು ಮಾಡಬೇಕು. ಅರೆ, ಇಟ್ ಈಸ್ ವೆರಿ ಪರ್ಸ್ನಲೈಸ್, ಟು ಬಿ ವೆರಿ ವೆರಿ ಆನೆಸ್ಟ್. ನನ್ನ ಸ್ಟ್ರಾಟಜಿಗೆ ಡಿಫ್ರೆಂಟ್ ಅಮೌಂಟ್ ಇದೆ. ಒಬ್ಬರು ಸ್ಟ್ರಾಟಜಿ, ನೀವು ಫ್ಯೂಚರ್ ಟ್ರೇಡಿಂಗ್ ಮಾಡ್ತೀರಾ, ನನಗೇನು ಗೊತ್ತು ಎಷ್ಟು ಬೇಕಾ. ನೀವು ಯು ನೀಡ್ ಅ ಲಾಟ್ ಆಫ್ ಮನಿ. ಆಪ್ಷನ್ ಸೆಲ್ಲಿಂಗ್ ಮಾಡ್ತಾರೆ, ಯು ನೀಡ್ ಅ ಲಾಟ್ ಆಫ್ ಮನಿ. ಹೆಡ್ಜಿಂಗ್ ಮಾಡ್ತಾರೆ, ಯು ನೀಡ್ ಅ ಲಾಟ್ ಆಫ್ ಮನಿ. ಸ್ವಿಂಗ್ ಮಾಡ್ತೀರಾ, ಇಟ್ಸ್ ಯೋರ್ ಚಾಯ್ಸ್. ಆಪ್ಷನ್ ಬೈಯಿಂಗ್ ಮಾಡ್ತೀರಾ, ಇಟ್ಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್. ಸೊ ನಾವು ಹೇಳೋಕ್ಕೆ ಆಗಲ್ಲ ಬಾಸ್, ದಟ್ ಮೀನ್ಸ್ ಯು ಆರ್ ನಾಟ್ ಇಟ್ ಫೌಂಡ್ ಯುವರ್ ನೀಶ್. ಫಸ್ಟ್ ಆಫ್ ಆಲ್ ನಿಮಗೆ ನೀಶ್ ಕಂಡಿಡಿದ್ರೆ ನಿಮ್ಮ ಈ ಆನ್ಸರ್ಗೆ, ಈ ಕ್ವಶನ್ಗೆ ಆನ್ಸರ್ ನಿಮಗೆ ಗೊತ್ತಾಗ್ಬಿಡುತ್ತೆ, ನನಗೆ ಕ್ಯಾಪಿಟಲ್ ಎಷ್ಟು ಬೇಕಾಗುತ್ತೆ ಅಂತ. ಸೊ ಎಷ್ಟೇ ಕ್ಯಾಪಿಟಲ್ ಬೇಕಾಗುತ್ತಲ್ಲ ಅದರದ್ದು 50% ಅಮೌಂಟ್ನ ನೀವಿಲ್ಲಿ ತರಬೇಕಾಗುತ್ತೆ. ಐ ಆಮ್ ನಾಟ್ ಆಸ್ಕಿಂಗ್ ಅಬೌಟ್ ಮಾರ್ಜಿನ್, ಐ ಆಮ್ ಟಾಕಿಂಗ್ ಅಬೌಟ್ ಕ್ಯಾಪಿಟಲ್. ಮಾರ್ಜಿನ್ ಬಗ್ಗೆ ಹೇಳ್ತೀನಿ, ನಾನು ಕ್ಯಾಪಿಟಲ್ ಬಗ್ಗೆ ಹೇಳ್ತಾಯಿದ್ದೀನಿ. ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಕ್ಯಾಪಿಟಲ್ ಇಸ್ 1 lakh, ಒಂದು ಟ್ರೇಡ್ನ ಪ್ಲೇಸ್ ಮಾಡೋಕ್ಕೆ ಮಾರ್ಜಿನ್ ಮೇ ಬಿ 20,000 ಇರ್ಬೋದು. 1 lakh ಕ್ಯಾಪಿಟಲ್ ಇದೆ, ಬಾಕಿ 80K ಇಸ್ ಜಸ್ಟ್ ದೇರ್ ಇನ್ ದ ಅಕೌಂಟ್, ಜಸ್ಟ್ ದೇರ್, ಇಸ್ ನಾಟ್ ಡೂಯಿಂಗ್ ಎನಿಥಿಂಗ್. ಸೊ ಫಾರ್ ಎಕ್ಸಾಂಪಲ್ ಲೇಟೆಸ್ಟ್ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ನೀವು ರಿಟೇನ್ ಮಾಡ್ತೀರಿ. ಸೊ 1 lakhನ ನೀವು ತಂದಿದ್ದೀರಾ ಅಂತ ಅರ್ಥ ಮಾಡ್ಕೊಳ್ಳೋಣ, 1 lakh rupees. ಓಕೆ, ಸೊ ಈ 1 lakhಲ್ಲಿ ನೀವು ಇವಾಗ ತರಬೇಕು 50K. ಈ 50Kನ ನೀವು 3 monthsವರೆಗೂ ರಿಟೇನ್ ಮಾಡಬೇಕು. ಅಂದರೆ ಲಾಸ್ ಆಗೋದ್ರಿಂದ ಅವಾಯ್ಡ್ ಮಾಡಬೇಕಷ್ಟೇ. ನಿಮಗೆ ಪ್ರಾಫಿಟ್ ಮಾಡಿಬಿಡಿ ನಿಮ್ಮ ಇಷ್ಟ, ಬಟ್ ನೀವು ಲಾಸ್ ಆಗೋದ್ರಿಂದ ಅವಾಯ್ಡ್ ಮಾಡಬೇಕು. ನಾವು ಲಾಸ್ ಆಗೋದ್ರಿಂದ ಅವಾಯ್ಡ್ ಹೇಗೆ ಮಾಡಬೇಕು ಸರ್? ಸಿಂಪಲ್, ನೀವು ಏನೇ ಟ್ರೇಡ್ ತೊಗೊತೀರಲ್ಲ ಅದ್ರದ್ದು ಲಾಸ್ ಏನಿರಬೇಕು, ಲೆಸ್ ದೆನ್ 2% ಆಫ್ ಯರ್ ಓವರ್ ಆಲ್ ಕ್ಯಾಪಿಟಲ್ ಇರಬೇಕಾಗುತ್ತೆ. ಸಿ 50Kನಲ್ಲಿ 2% 1000 ಆಗೋಗುತ್ತೆ. ನಾವು ಸರ್ 1000 ಸರಿಗೆ ಸೂಟ್ ಆಗಲ್ಲ ಸರ್. ಓಕೆ ಫೈನ್, ಲೇಟೆಸ್ಟ್ ಟೇಕ್ 2000 ಓನ್ಲಿ, ಫೈನ್. ಓಕೆ, 4% ಮಾಡಿದ್ರಿ. 4% ಮಾಡಿದ್ರು ಕೂಡ ಯು ಶುಡಂಟ್ ಬಿ ಮೇಕಿಂಗ್ ಲಾಸ್. ಯು ನೋ ವೈ? ಬಿಕಾಸ್ ಎಷ್ಟೊಂದು ಜನ ಲಾಸ್ ಮಾಡ್ತಾರೆ ಓವರ್ ಟ್ರೇಡಿಂಗಿಂದ, ಗ್ರೀಡಿಂದ, ಫೋಮೋಯಿಂದ, ಫಿಯರಿಂದ, ಇದರಿಂದನೇ ಮಾಡೋದು. ಯಾರು ಕೂಡ 4% ರಿಸ್ಕ್ ಇಟ್ಕೊಂಡು ಯಾರೂ ಮಾಡಲ್ಲ. ಇನ್ಫ್ಯಾಕ್ಟ್ ಯು ಕ್ಯಾನ್ ಈವನ್ ಕೀಪ್ 5%, ಡಸಂಟ್ ಮ್ಯಾಟರ್ ಅಂಟಿಲ್ ಆಲ್ ಯುವರ್ ಇಮೋಷನ್ಸ್ ಆರ್ ಕಂಟ್ರೋಲ್ಡ್. ಬಿಕಾಸ್ 3 months ನೀವೇನಾದರೂ ರಿಟೇನ್ ಮಾಡಿಬಿಟ್ಟು ನೀವು ಪ್ರಾಫಿಟ್ ಮಾಡೋಂಥ ಅವಶ್ಯಕತೆ ಏನಿಲ್ಲ ಬಾಸ್, ರಿಟೇನ್ ಮಾಡಬೇಕಷ್ಟೇ. ನೀವು ಜಸ್ಟ್ ಹ್ಯಾವ್ ಟು ರಿಟೇನ್ ದ ಕ್ಯಾಪಿಟಲ್. ನಿಮ್ಮ ಹತ್ರ ಯು ಹ್ಯಾವ್ ಟು ಕೀಪ್ ದ ಕ್ಯಾಪಿಟಲ್, ದ್ಯಾಟ್ಸ್ ಇಟ್. 50,000 ಇರಲಿ 3 months, ಫೈನ್, ನೋ ಪ್ರಾಬ್ಲಮ್. ಈ ಥರ ಇದ್ದರೆ ಫಸ್ಟ್ ಆಫ್ ಆಲ್ ಏನಕ್ಕೆ 3 months ಅಂತ ಹೇಳ್ತಿದ್ದೇನೆ, ಬಿಕಾಸ್ ನಿಮಗೆ ಇಮೋಷ್ನಲ್ ಕಂಟ್ರೋಲ್ ಇಲ್ಲ ಅಂದರೆ
ನೀವು ವಿತಿನ್ 1 ಮಂತಲ್ಲೇ ಮಾರ್ಕೆಟಿಂದ ಈಚೆ ಹೊರಟೋಗಿರ್ತೀರ. 3 ಮಂತ್ಸ್ ಅಂತೂ ಮರ್ತು ಬಿಡಿ. 3 ಮಂತ್ಸ್ ನೀವು ಹೆಂಗೆ ಎಕ್ಸಿಸ್ಟ್ ಆಗ್ತಿದ್ದೀರಾ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಟ್ರೇಡಿಂಗ್ ಸ್ಕಿಲ್ ಆಗಿರ್ಬೋದು, ನಿಮ್ಮ ಸ್ಟ್ರಾಟಜಿ ಆಗಿರ್ಬೋದು, ನಿಮ್ಮ ಇಮೋಷನ್ಸ್ ಏನಿದೆ 80% ಕರೆಕ್ಟಾಗಿದೆ. ನಿಮ್ಮ ಇಮೋಷನ್ಸ್, ಬಾಕಿ ನಿಮ್ಮ ಟ್ರೇಡಿಂಗ್ ಸ್ಕಿಲ್ ಆಗಿರೋ ಸ್ಟ್ರಾಟಜಿ ಇಟ್ ಇಸ್ ಸೂಪರ್ ಅಮೇಝಿಂಗ್ ಫಂಟ್ಯಾಸ್ಟಿಕ್ ಸೂಪರ್. ಬಟ್ ನಿಮ್ಮ ಡಿಸಿಪ್ಲಿನ್ ಇಟ್ಸ್ ಓನ್ಲಿ 80%. ನೀವು ಚೂರು ಡಿಸಿಪ್ಲಿನ್ ತೋರಿಸ್ಬೇಕು. ನೀವು ಒಂದು ಸ್ಮಾಲ್ ಡಿಸಿಪ್ಲಿನ್ ತೋರಿಸ್ಬೇಕು. ಡಿಸಿಪ್ಲಿನ್ ಏನಂತಾರೆ ಸರ್? ರೂಲ್ಸ್ ಫಾಲೋ ಮಾಡೋದು. ಓಕೆ, ಫಾರ್ ಎಕ್ಸಾಂಪಲ್ ನನ್ನ ರೂಲ್ಸ್ ನಾನು ಹೇಳಿದ್ರೆ, ನಾನು ದಿನಕ್ಕೆ 2 ಟ್ರೇಡ್ಗಿಂತ ಜಾಸ್ತಿ ಮಾಡಲ್ಲ. ಓಕೆ, ನಾನು ಎಲ್ಲ ಟ್ರೇಡ್ಗೂ ಸ್ಟಾಪ್ ಲಾಸ್ ಇಟ್ಟೇ ಇಡ್ತೀನಿ. ಓಕೆ, ಒನ್ ಮೋರ್ ಥಿಂಗ್, ನನ್ನ ಲಾಸ್ ಏನಿದೆ ಮ್ಯಾಕ್ಸಿಮಮ್ 3% ಯಾವಾಗೋ ಒಂದು ಸತಿ ಹೋಗುತ್ತೆ. ಬಟ್ ಐ ಟ್ರೈ ಟು ಕೀಪ್ ಲೆಸ್ ದೆನ್ 1% ಈಚ್ ಡೇ. ನನಗೇನೋ ಲಾಸ್ ಆದರೆ 1%, 2%, 1%, 3% ಈ ರೇಂಜ್ನಲ್ಲಿ ಆಗುತ್ತೆ. ಮೆಜಾರಿಟಿ ಆಫ್ ದ ಇಟ್ ಜಸ್ಟ್ 1% ಅಷ್ಟೇ. ನಾನು ಇಡೀ ಕ್ಯಾಪಿಟಲಲ್ಲಿ 1% ಮಾತ್ರ ನಾನು ಲಾಸ್ ತೊಗೊಳೋದು. ಈ ಥರ ಮಾಡಿದಾಗ ನನ್ನ ಲಾಸಲ್ಲಿ ಚಿಂತೆ ಇರೋಲ್ಲ ನನಗೆ. ನೀವು 1 ಲಕ್ಷ ರೂಪಾಯಿದಲ್ಲಿ ನಿಮಗೆ 1,000 ರೂಪೀಸ್ ಹೊರಟೋಯ್ತು ಅಂದರೆ ನಿಮ್ಗೇನು ಅನಿಸುತ್ತೆ? ಫೈನ್, ನೋ ಪ್ರಾಬ್ಲಮ್, ಇಟ್ಸ್ ಓಕೆ ಅನ್ಸುತ್ತೆ ಅಷ್ಟೇ. ನಿಮಗೆ 99,000 ನಿಮ್ಮ ಹತ್ರ ಹಂಗೆ ಇದೆ. ಬಟ್ ನೀವು ಅದೇ 1 ಲ್ಯಾಕ್ ಕ್ಯಾಪಿಟಲಲ್ಲಿ ನೀವೇನು ಮಾಡಿದ್ರಿ? ಓಕೆ ಸರ್, ನನ್ನ ಹತ್ರ 1 ಲ್ಯಾಕ್ ಇದೆ, ನಾನೇನು ಮಾಡ್ತೀನಿ 1 ಲ್ಯಾಕಲ್ಲಿ ಒಂದು 4-5 ಲಾಟ್ ಬಂದುಬಿಡುತ್ತೆ, 4-5 ಲಾಟ್ ತೊಗೊಂಡ್ಬಿಡ್ತೀನಿ ಅಂತ ಲಾಸ್ ಮಾಡಿಬಿಡ್ತಾರೆ. ನಾವು ನಿಮ್ಮ ಕ್ಯಾಪಿಟಲ್ ಬ್ಯಾಲೆನ್ಸ್ ಇದೆ 75K, 25% ಉಡಾಯಿಸ್ಬಿಟ್ಟಿದ್ದೀರ ನೀವು ಒಂದೇ ಒಂದು ಟ್ರೇಡಲ್ಲಿ, ಇಲ್ಲ ಒಂದೇ ಒಂದು ದಿವಸದಲ್ಲಿ, ವಾಟ್ ಎವರ್. ಸೊ ರೂಲ್ಸ್ ಫಾಲೋ ಏನಿದೆ ಅದನ್ನು ನೀವು 80% ಟೈಮ್ ಮಾಡ್ತಿದ್ದೀರಾ ಅಂತ ಅರ್ಥ. ನೀವು ರಿಟರ್ನ್ ಆದರೆ, ನೀವು ಪ್ರಾಫಿಟೇಬಲ್ ಆಗೋದ್ರೆ ಅದೇ 3 ಮಂತ್ಸಲ್ಲೇ ಅರ್ಥ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನೀವು 99-95% ನೀವು ಇಮೋಷ್ನಲಿ ಯು ಆರ್ ವೆರಿ ಗುಡ್ ಅಂತ. ಸೊ ನೀವು ಪ್ರಾಫಿಟೇಬಲ್ ಆಗಿದ್ದೀರಾ. ನಾವು ಲಾಸ್ಟ್ ಕಾನ್ಸೆಪ್ಟ್, ನೀವಿಲ್ಲಿ ರಿಟೇನ್ ಆದಮೇಲೆ ನೀವು ತರಬೇಕು ನಿಮ್ಮ ರಿಯಲ್ ಕ್ಯಾಪಿಟಲ್. ನಾವು 1 ಲ್ಯಾಕ್ ರಿಯಲ್ ಕ್ಯಾಪಿಟಲ್ ಅಂತ ಹತ್ತಿರ, ಇದರಲ್ಲಿ ಕೂಡ ನೀವು ಯು ಹ್ಯಾವ್ ಟು ಫಾಲೋ ದ ಸೇಮ್ ರೂಲ್ಸ್. 2%, ಮ್ಯಾಕ್ಸಿಮಮ್ 2 ಟ್ರೇಡ್ಸ್, ಅದು ಸ್ಟಾಪ್ ಲಾಸ್ ಹಾಕೋದು. ಸೊ ಇದೆಲ್ಲ ಏನಿದೆ ರೂಲ್ಸ್, ಎಷ್ಟೊಂದು ಬರುತ್ತೆ ರೂಲ್ಸ್. ನನ್ನ ಸ್ಟ್ರಾಟಜಿಗೆ ನಾನು ರೂಲ್ಸ್ ಹೇಳ್ಕೊಂಡಿದ್ದೆ, ಮೆನಿ ರೂಲ್ಸ್ ಇದೆ. ಅದನ್ನು ನಾನು ಕೋರ್ಸ್ನಲ್ಲಿ ಹೇಳ್ಕೊಡ್ತೀನಿ. ಡೆಫಿನೆಟ್ಲಿ ಯಾರ್ಯಾರಿಗೆ ಸ್ಟ್ರಾಟಜಿ ಕಲಿಬೇಕು, ಆಪ್ಷನ್ ಚೇನ್ ಕಲಿಬೇಕು, ಪ್ರೈಸ್ ಆ್ಯಕ್ಷನ್ ನೀವು ಮಾಡಿದ್ದೀರಾ, ನಿಮಗೆ ವರ್ಕೌಟ್ ಆಗಿಲ್ಲ, ವಾಟ್ ಎವರ್ ಇಸ್ ದ ರೀಸನ್, ನಿಮಗೆ ಆಪ್ಷನ್ ಚೇಂಜ್ ಕಲಿಬೇಕು ಅಂದರೆ ಜಾಯಿನ್ ಫಾಸ್ಟ್. ಯು ಹ್ಯಾವ್ ಟು ಲರ್ನ್ ದಿಸ್ ಗೈಸ್. ದಿಸ್ ಈಸ್ ಲೈಫ್ ಚೇಂಜಿಂಗ್. ದಿಸ್ ವಿಲ್ ಚೇಂಜ್ ಯುವರ್ ಟ್ರೇಡಿಂಗ್ ಟು ನೆಕ್ಸ್ಟ್ ಲೆವೆಲ್. This will change your trading to next level. I promise this will happen. Okay, so you have to join. I'm telling you, I recommend you a lot to join. Okay, so ರೂಲ್ಸ್ ನ ಫಾಲೋ ಮಾಡಿದ್ಮೇಲೆ ಫೈನಲಿ ನೀವು ಆಗೋಗ್ತೀರಾ ಪ್ರಾಫಿಟೇಬಲ್. ಇಷ್ಟೇ ರೂಲ್ಸ್ ಇದೆ, ಇನ್ನೇನು ಮಾಡೋಂಗಿಲ್ಲ. ಬಟ್ ದ ಪ್ರಾಬ್ಲಮ್ ಎಲ್ಲಿ ಗೊತ್ತಾ ಸಿಕ್ಕಾಕೊತಾರೆ ಜನ. ಪೇಪರ್ ಟ್ರೇಡಿಂಗ್ವರೆಗೂ ಕೂಡ ಕರೆಕ್ಟಾಗಿ ಮಾಡ್ತಾರೆ, ಏನೂ ಮಿಸ್ಟೇಕ್ ಇರಲ್ಲ. ಪೇಪರ್ ಟ್ರೇಡಿಂಗ್ಗೂ ಪರ್ಫೆಕ್ಟ್ ಟ್ರೇಡಿಂಗ್ ಫಾಲೋ ಮಾಡ್ಕೊತ ಹೋಗ್ತಾರೆ ಅವರು. ಅದು ಆದಮೇಲೇ ಅವ್ರಿಗೆ ತೊಂದರೆ ಆಗೋದು. ಓಕೆ, ಪೇಪರ್ ಟ್ರೇಡಿಂಗ್ವರೆಗೂ ಸೂಪರಾಗಿ ಮಾಡ್ತಾರೆ. ರಿಯಲ್ ದುಡ್ಡು ಬಂದಿದ ತಕ್ಷಣ ಅವ್ರಿಗೆ ಇಮೋಷನ್ಸ್ ತುಂಬ ಅಫೆಕ್ಟ್ ಮಾಡುತ್ತೆ ಅವ್ರಿಗೆ, ಬಹಳ. ಎಷ್ಟು ಅಂದರೆ ಐ ಕಾಂಟ್ ಟೆಲ್ ಯು. ಇವ್ರಿಗೆ ಫೋಮೋ ಸಿಕ್ಕಾಪಟ್ಟೆ ಆಗುತ್ತೆ, ಫಿಯರ್ ಆಗುತ್ತೆ, ಇವ್ರಿಗೆ ಗ್ರೀಡ್ ಆಗುತ್ತೆ, ಇವ್ರಿಗೆ ರಿವೆಂಜ್ ತೊಗೊಬೇಕು ಅಂತ ಅನಿಸುತ್ತೆ ಮಾರ್ಕೆಟ್ನಲ್ಲಿ. ಓಕೆ, ಮೆನಿ ಥಿಂಗ್ಸ್, ಎಷ್ಟೊಂದು ಇಮೋಷನ್ಸ್ ಬರುತ್ತೆ ಇಲ್ಲಿ. ಓಕೆನಾ? ಸೊ ಇವ್ರಿಗೆ ಈ ಥರ ಇಮೋಷನ್ಸಿಂದ ಇವ್ರೇನು ಮಾಡ್ತಾರೆ, ಆ ರಿಟೇನಿಂಗ್ ಪೀರಿಯಡೇ ದಾಟಲ್ಲ. ಟ್ರಸ್ಟ್ ಮೀ ಗೈಸ್, 100 ಜನ ಟ್ರೇಡರ್ಸ್ ಇದ್ದಾರೆ ಅಂದರೆ ಅದ್ರಲ್ಲಿ ಹೇಳ್ತಾರೆ 9 ಜನ ಲಾಸ್ ಮಾಡ್ತಾರೆ ಅಂತ. ಆ 9 ಜನದಲ್ಲಿ 5 ಜನಕ್ಕೆ ಆಪ್ಷನ್ಸ್ ಅಂದರೆ ಏನು, ಫ್ಯೂಚರ್ಸ್ ಅಂದರೆ ಏನು, ಕಾಂಟ್ರಾಕ್ಟ್ ಹೇಗೋರ್ಗ ಅದೇ ಗೊತ್ತಿಲ್ಲ. ಆ ಮಿಕ್ಕಿ 4 ಜನ ಏನು ಲಾಸ್ ಮಾಡ್ತಿದ್ದಾರೆ ಅದರಲ್ಲಿ ಒಬ್ಬೊಬ್ರು ಇದ್ದಾರೆ, ಯಾರು ಗೊತ್ತಾ, ಈ ಟಿಪ್ಸ್ ಆ್ಯಂಡ್ ಕಾಲ್ಸು ಅಥವಾ ನಿಮ್ಮ ಅಕೌಂಟ್ ಹ್ಯಾಂಡ್ಲಿಂಗು ಇವರಿದ್ದಾರೆ. ಇನ್ನು ಬಾಕಿ 2% ಇರ್ತಾರಲ್ಲ, ಬಾಕಿ ಇಬ್ಬರಿದ್ದಾರಲ್ಲ, ದೋಸ್ ಪೀಪಲ್ ಆರ್ ಲೈಕ್ ಯುನೋ, ಐ ಮೀನ್ ದ ಲಾಸ್ಟ್ 20% ಆರ್ ಲೈಕ್ ಯುನೋ ನಾರ್ಮಲ್ ಲಾಸ್ ಮಾಡ್ಕೊತಾರೆ, ಇಮೋಷ್ನಲ್ ಕಂಟ್ರೋಲ್ ಇಲ್ಲ. ಇವರೆಲ್ಲ ಅಂತೂ ಬಿಟ್ಬಿಡಿ, ಇವರೆಲ್ಲ ಲೆಕ್ಕಕ್ಕೆ ಇಲ್ಲ ಅಂತವ್ರು ಇವರು. ಓಕೆ, ಸಾರಿ, ಐ ರೋಟ್ ಹಿಯರ್ 40, 20 ಬರೀಬೇಕಿತ್ತು. 20, ಇಲ್ಲೂ 20% ಜನ ಇಲ್ಲ. ನಾವು ಬಾಕಿ 10% ಜನದಲ್ಲಿ ಇದರಲ್ಲಿ ಕೂಡ 7% ಜನ ಏನಿದ್ದಾರೆ ಇವರು ರಿಟೇನಲ್ಲೇ ಇರ್ತಾರೆ.
ರಿಟೈನ್ ಮಾಡ್ತಾನೆ ಇರ್ತಾರೆ. ಸ್ವಲ್ಪ ಇಮೋಷನ್ಸ್ ಇನ್ನೂ ಚೂರು ಮಾಡಬೇಕಷ್ಟೇ, ಅವರು ಮಾಗೋಗುತ್ತೆ. ದೆನ್ 2% ಜನ, ಬಾಕಿ 3 ಜನ ಇರ್ತಾರೆ. ಅದರಲ್ಲಿ ಒಬ್ಬ ಹೆಂಗಿರ್ತಾನಂದರೆ, ಅರ್ಥ ಮಾಡ್ಕೊಳ್ಳಿ, ವಿಲ್ ಬಿ ಲೈಕ್ ಮಾಡ್ತಿದ್ದಾನೆ ಪ್ರಾಫಿಟು, ಸ್ವಲ್ಪ ಪ್ರಾಫಿಟ್, ವೆರಿ ಲಿಟಲ್ ಸ್ಮಾಲ್ ಪ್ರಾಫಿಟ್. ಆ್ಯಂಡ್ ಬಾಕಿ ಇಬ್ಬರೇ ಹ್ಯೂಜ್ ಪ್ರಾಫಿಟ್ ಮಾಡೋದು. ಸೊ ಇದು ಹೆಂಗಂದರೆ 100ರಲ್ಲಿ 98 ಜನನ ನೀವು ಬೀಟ್ ಮಾಡಬೇಕಾಗುತ್ತೆ, ಓನ್ಲಿ ದೆನ್ ಟು ಯು ಬಿಕಮ್ ಅ ಗುಡ್ ಟ್ರೇಡರ್. ಟ್ರಸ್ಟ್ ಮೀ, ನೀವು ಪೇಪರ್ ಟ್ರೇಡಿಂಗ್ವರೆಗೂ ಝೋನ್ವರೆಗೂ ಬಂದ್ಬಿಟ್ಟಿದ್ದೀರಾ ಅಂದರೆ ನೀವು ಆಲ್ರೆಡಿ 71ನಲ್ಲಿದ್ದೀರಾ. ಆಲ್ರೆಡಿ ನೀವು 70 ಜನನ ಹಿಂದೆ ಹಾಕ್ಬಿಟ್ಟಿದ್ದೀರಾ. ನೀವು ಪೇಪರ್ ಟ್ರೇಡಿಂಗ್ವರೆಗೂ ಫಾಲೋ ಮಾಡಿ ಬಂದಿದ್ದೀರಾ ಅಂದರೆ ನೀವು ಅಲ್ಲಿವರೆಗೂ ಯು ಹ್ಯಾವ್ ಡನ್ ಗುಡ್. ಇವಾಗ ನಿಮಗೇನಿಲ್ಲ, ಒಂದು ಸ್ಟ್ರಾಟಜಿ ಹಿಡಿಬೇಕು. ಆ ಸ್ಟ್ರಾಟಜಿನ ನೀವು ಪ್ರಾಪರಾಗಿ ಡಿಸಿಪ್ಲೀನಿಂದ ನೀವು ಫಾಲೋ ಮಾಡಬೇಕು. ಆ ಫಾಲೋ ಮಾಡಿದ್ಮೇಲೆ ನೀವು ರಿಟೈನ್ ಮಾಡಿ ಆ್ಯಂಡ್ ದೆನ್ ಯು ಆರ್ ಪ್ರಾಫಿಟೇಬಲ್. ಇಷ್ಟೇ ಮಾಡಿ ಸಿಂಪಲ್ ಪ್ರಾಫಿಟೇಬಲ್ ಆಗೋಗ್ತೀರಾ. ಕೋರ್ಸ್ ಜಾಯ್ನ್ ಆಗಬೇಕಾ? ವಾಟ್ಸಪ್ ನಂಬರ್ ಇದೆ, ಜಾಯ್ನ್ ಆಗಿ.